ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾರ್ಡ್ಗಳಲ್ಲಿ ನಗರಸ್ಥಾನ ಕಾಮಗಾರಿ ಯೋಜನೆಯಲ್ಲಿ ನಿಗದಿಪಡಿಸಿದಂತೆ ಕಾಮಗಾರಿಗಳು ಚುರುಕಿನಿಂದ ನಡೆಯುತ್ತಿದ್ದು, ಅದರಂತೆ ಪಟ್ಟಣದ ವಾರ್ಡ್ ನಂಬರ್ 8ರಲ್ಲಿ ಬರುವ ಬೀರೇಶ್ವರ ದೇವಸ್ಥಾನದ ಹತ್ತಿರ ಫಿರ್ವರ್ಷ ಅಳವಡಿಸುವ ಕೆಲಸ ಭರದಿಂದ ಸಾಗಿದ್ದು, ವಾರ್ಡಿನ ನಿವಾಸಿಗಳಲ್ಲಿ ನೆಮ್ಮದಿ ತಂದಿದೆ. ಕೆಲ ದಿನಗಳಿಂದ ಕಾಮಗಾರಿ ವಿಳಂಬವಾಗಿದ್ದರಿಂದ ಎಲ್ಲ ಜನತೆಗೆ ಸಮಸ್ಯೆ ಉಂಟಾಗಿತ್ತು. ಇದರಿಂದ ಕೆಲ ವಾರ್ಡಿನ ವಾಸಿಗಳು ಪುರಸಭೆಯ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆಗಳು ಸಹ ನಡೆದಿದ್ವು. ಈಗ ಕೆಲಸಗಳು ಭರದಿಂದ ಸಾಗ್ತಿದ್ದು ಜನತೆಯಲ್ಲಿ ತುಸು ನೆಮ್ಮದಿಯನ್ನ ಉಂಟು ಮಾಡಿದೆ. ಕಾಮಗಾರಿಯನ್ನ ಪಡೆದ ಗುತ್ತಿಗೆದಾರರು ಬೇಗನೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಮುಗಿಸಬೇಕೆಂಬುದು ಎಲ್ಲಾ ವಾರ್ಡ್ಗಳ ನಿವಾಸಿಗಳ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ. ಹೊರಾಲಯದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದ ಕಾರ್, ಓರ್ವ ಸ್ಥಳದಲ್ಲಿಗೆ ಸಾವು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಒಂದು ರಸ್ತೆ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಕಲಘಟಗಿ ರಸ್ತೆಯಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಧಾರವಾಡದ ಮದಿಹಾಳ ನಿವಾಸಿ ಅರುಣ್ ಸಿಂಗ್ ಎಂಬುವವನೇ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದಾನೆ. ಓವರ್ ಸ್ಪೀಡ್ ಆಗಿ ಕಾರ್ ಚಾಲನೆ ಮಾಡಿದ್ದಕ್ಕೆ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾನ್ವಿ ಪಟ್ಟಣದ ಕವಿತಾಳ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ ಹಂಪಯ್ಯ ನಾಯಕ್. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕವಿತಾಳ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೈಕ್ರೋ ಯೋಜನೆ ಅಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಹಂಪಯ್ಯ ನಾಯಕ್ ಅವರು ಚಾಲನೆಯನ್ನ ನೀಡಿದರು. ಪಟ್ಟಣದ ಸಂತೆ ಬಜಾರ್ದಿಂದ ರಾಯಚೂರು ಮತ್ತು ಲಿಂಗಸಗೂರು ರಸ್ತೆಯವರೆಗೂ 90 ಲಕ್ಷದ ರಸ್ತೆ ನಿರ್ಮಾಣ ಕಾಮಗಾರಿ, ಭೂಮಿ ಪೂಜೆ, ವೃದ್ಧ ಭೂಮಿಗೆ ರಸ್ತೆ ನಿರ್ಮಾಣ, 25 ಲಕ್ಷ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆಗೆ 2 ಹೆಚ್ಚುವರಿ ಕೊಠಡಿ ನಿರ್ಮಾಣ, 34 ಲಕ್ಷ ಪಟ್ಟಣದ ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಹೆಚ್ಚುವರಿ ಕೊಠಡಿ, 27 ಲಕ್ಷ ಎಲ್ಲ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಂಡಿ ಗೌಸ್, NKS TV4 ನ್ಯೂಸ್, ಮಾನ್ವಿ. ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ರಾಯಪಳ್ಳಿ ಗ್ರಾಮದ ನಿವಾಸಿ ರಾಜರೆಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶನಿವಾರ ಮಧ್ಯರಾತ್ರಿ ತನ್ನ ಹೆಂಡತಿಯನ್ನ ತವರು ಮನೆಗೆ ಕಳಿಸಿ ಸಾಲ ಜಾಸ್ತಿಯಾಗಿದ್ದ ಕಾರಣಕ್ಕೆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ವರ್ಷ ಹೊಲದಲ್ಲಿ ಏನು ಬೆಳೆ ಬೆಳೆದಿಲ್ಲ, ಸಾಲ ಜಾಸ್ತಿಯಾಗಿ ವಿಚಾರ ಮಾಡಿದ್ದ ರೈತನು ನೇಣಿಗೆ ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪ್ರಾಥಮಿಕ ಸಹಕಾರ ಬ್ಯಾಂಕ್ ಕರಂಜಿ 1.5 ಲಕ್ಷ ಮತ್ತು ಖಾಸಗಿ ಬ್ಯಾಂಕ್ ನಲ್ಲಿ 2.5 ಲಕ್ಷ ಹಾಗೂ ಮನೆ ಖರ್ಚಿಗೆ ಏನು ಮಾಡಬೇಕೆಂದು ಬೇಜಾರಲ್ಲಿದ್ದ ರೈತ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಲಕ್ಷ್ಮಣ್ ರಾಠೋಡ್, NKS TV4 ಬೀದರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀ ಪೇಟೆ ಬಸವೇಶ್ವರ ದೇವರ ಕಾರ್ತಿಕೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಧಾರ್ಮಿಕ ಕೈಂಕರ್ಯಗಳು ಸಂದರ್ಭದಲ್ಲಿ ಜರುಗಿತು. ಪೇಟೆ ಬಸವೇಶ್ವರ ನಗರ ನಿವಾಸಿಗಳು ಸೇರಿದಂತೆ ಪಟ್ಟಣದೆಲ್ಲೆಡೆಯ ಅಸಂಖ್ಯಾತ ಭಕ್ತರು ಶ್ರೀ ಪೇಟೆ ಬಸವೇಶ್ವರ ದೇವರ ದರ್ಶನ ಪಡೆದು ದೇವಸ್ಥಾನದ ಅಂಗಳದಲ್ಲಿ ದೀಪ ಹಚ್ಚಿ ಕಾರ್ತಿಕೋತ್ಸವದಲ್ಲಿ ಭಾಗಿಯಾದರು. ಶುಕ್ರವಾರ ವೀರಭದ್ರೇಶ್ವರ ಹಲಗೆ ಪ್ರಸ್ತ ಹಾಗೂ ದೇವರು ಗಂಗೆ ಪೂಜೆ ನೆರವೇರಿಸಲಾಯಿತು. ದೇವರ ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ದೇವಸ್ಥಾನದಲ್ಲಿ ಸಮಾಪ್ತಿಯಾಯಿತು. ಈ ಸಂದರ್ಭದಲ್ಲಿ ಆದಿಬಸವೇಶ್ವರ ಹಾಗೂ ಶ್ರೀ ಜಾಲಿಬರ ಬಸವೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಕಾರ್ತಿಕೋತ್ಸವ ಜರುಗಿಸಲಾಯಿತು. ಪೇಟೆ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಟ ಹರಾಜು, ಹೂವಿನ ಹಾರ ಹರಾಜು, ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಪಟ್ಟಣದ ಜಂಗಮ ಸಮುದಾಯದ ಪ್ರಮುಖರಾದ KHM ಚಿದಾನಂದ ಸ್ವಾಮಿ ಹಾಗೂ ಆರಾಧ್ಯ ಮಠದ ಬಸವರಾಜ ಸ್ವಾಮಿರವರು ಪೌರೋಹಿತ್ಯವನ್ನ ವಹಿಸಿದರು. ಪೇಟೆ ಬಸವೇಶ್ವರ ಕಾರ್ತಿಕೋತ್ಸವದಲ್ಲಿ ಬಸವೇಶ್ವರ ನಗರ ನಿವಾಸಿಗಳು ಸೇರಿದಂತೆ ಅಸಂಖ್ಯಾತ ಭಕ್ತರು ಭಾಗವಹಿಸಿದರು. ವಿಜಯೇಂದ್ರ, NKS TV4 ನ್ಯೂಸ್ ಬ್ಯೂರೋ, ವಿಜಯನಗರ. ಕೈಬೀಸಿ ಕರೆಯುತ್ತಿದೆ ಗುರುಗುಂಟಾದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರ. ತಂತ್ರಜ್ಞಾನದ ಇಂದಿನ ಯುಗದಲ್ಲಿ ದೇಶಕ್ಕೆ ಪ್ರಗತಿ ಸಾಧಿಸಿದರೂ ದೈವಶಕ್ತಿಗೆ ಸಾಟಿ ಇಲ್ಲ ಎನ್ನುವುದಕ್ಕೆ 4 ವರ್ಷ ಸಂಭ್ರಮದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೊರವಲಯದ ಸೋಮನಾಥ ನಗರದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರವೇ ಸಾಕ್ಷಿ.
ಬರಡಾದ ಜಮೀನನ್ನ ಖರೀದಿಸಿ ಜಾಕಿಗೆ ದೈವ ಸ್ವರೂಪದ ಕಳೆ ನೀಡಿ ಸುತ್ತಲಿನ ಜನತೆಗೆ ಆಚಾರ ವಿಚಾರ ಭಕ್ತಿ ಭಾವದ ಜಾಗೃತಿ ಮೂಡಿಸಿ ಅಧ್ಯಾತ್ಮದ ಬೀಜ ಬಿತ್ತಿದ ಶ್ರೇಯಸ್ಸು ಕೃಷ್ಣ ಕಿನ್ನಾಳ್ ಶ್ರೇಷ್ಠಿಗೆ ಸಲ್ಲುತ್ತದೆ. 2.5 ದಶಕಗಳಿಂದ ಸತತ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ನಿರತ ಇವರಿಗೆ ಜೀವನದಲ್ಲಾದ ಕೆಲ ಪವಾಡಗಳೇ ಜ್ಞಾನ ಮಂದಿರ ನಿರ್ಮಾಣಕ್ಕೆ ಸ್ಫೂರ್ತಿ ಎಂಬುದು ಕೆಲ ಸಂಘಟನೆಗಳಿಂದ ತಿಳಿದುಬರುತ್ತದೆ. ಈ ಹಿಂದೆ ಪ್ರೆಗ್ನೆಂಟ್ ಇದ್ದ ತನ್ನ ಪತ್ನಿಗೆ ಭ್ರೂಣ ಪರೀಕ್ಷೆಗೊಳಪಡಿಸಿದಾಗ ರಿಯಲಿಸ್ಟ್ ಹೆಣ್ಣೆಂದು ದೃಢೀಕರಿಸಿದ್ರೆ ಸುಳ್ಳಾಕಿ ಗಂಡು ಮಗು ಆದ ಘಟನೆ. ಕೆಲಸಕ್ಕಿದ್ದ ಆದಪ್ಪ ವೃದ್ಧರಿಗೆ ವಿಷಜಂತು ಹಾವು ಕಚ್ಚಿ ಚಿಕಿತ್ಸೆ ಪಡೆದಿದ್ರು ಗುಣಮುಖರಾಗದ ಘಟನೆ. ಸುತ್ತಲಿನ ಪ್ರದೇಶದಲ್ಲಿ ಜಲಮೂಲ ಕೊರತೆ ಇದ್ದಿದ್ರು 50 ಅಡಿ ಎತ್ತರದ ಶ್ರೀ ಪ್ರದೇಶದಲ್ಲಿ ನಿರೀಕ್ಷೆಗೂ ಮೀರಿ ನೀರು ಸಿಕ್ಕಿರುವ ಘಟನೆಗಳು ದೈವ ಶಕ್ತಿಗೆ ಸಾಕ್ಷಿಯ ಪ್ರತೀಕ ಎನ್ನುತ್ತಾರೆ ಕಿನ್ನಾಳರು. ಕಷ್ಟಕಟ ಕಾರ್ಪಣ್ಯ ಅಂತ ನಂಬಿ ಬಂದ ಭಕ್ತರಿಗೆ ನಿರಾಶೆಗೊಳಿಸದ ಇಚ್ಛೆಯನ್ನು ಈಡೇರಿಸುವ ದೈವ ಚೈತನ್ಯದಾಯಕ ಶಕ್ತಿ ಎಂಬುವ ಸಂಕಲ್ಪದೊಂದಿಗೆ ಮುನ್ನುಗ್ಗಿದ ಕಿನ್ನಾಳ ಎಕರೆ ಜಮೀನು ವಿಸ್ತೀರ್ಣದಲ್ಲಿ ನಿರ್ಮಿಸಿದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನಮಂದಿರ ರಾಷ್ಟ್ರೀಯ ಹೆದ್ದಾರಿ ಹೋಕರನ್ನ ಕೈಬೀಸಿ ಕರೆಯುತ್ತಿದ್ದು ಕಟ್ಟಡ ನೋಡಲು ಬಲು ಮೋಹಕವಾಗಿದೆ. ಡಿಸೆಂಬರ್ 24 ಮಂಗಳವಾರ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ ಮತ್ತು ಡಿಸೆಂಬರ್ 25 ಬುಧವಾರ ಮಂಡಲ ಪೂಜೆ ಹಾಗೂ 2 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಈ ವರ್ಷದ ಕೆಲ ಮಾಸಗಳಲ್ಲಿ ಇಲ್ಲಿ ಸತ್ಸಂಗ ಕಾರ್ಯಕ್ರಮಗಳು ಜರುಗುತ್ತವೆ. ಆನಂದ್ ತುರ್ವಿಹಾಳ್, NKS TV4 ನ್ಯೂಸ್, ಲಿಂಗಸಗೂರು. ಬೆಂಗಳೂರಿನ ಕೆಆರ್ಪುರದ ಖಾಸಗಿ ಶಾಲೆಯಲ್ಲಿ ಬಲಿಜಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನುರಿತ ವೈದ್ಯರ ತಂಡದಿಂದ ಉಚಿತವಾಗಿ ಬಡವರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್, ರಕ್ತದಲ್ಲಿ ಸಕ್ಕರೆ ಅಂಶ, ಕಣ್ಣು ಸೇರಿದಂತೆ ಒಡೆದ ತುಟಿಗಳ ಜೋಡಣೆಯ ಉಚಿತ ಆಪರೇಷನ್ ಸಹ ಕೈಗೊಳ್ಳಲಾಗಿತ್ತು. ಇದರ ಜೊತೆಗೆ ಆರೋಗ್ಯ ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಉಚಿತವಾಗಿ ಮೆಡಿಸಿನ್ ಸಹ ವಿತರಣೆ ಮಾಡಲಾಯಿತು. ಜಯದೇವ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ HS ನಟರಾಜ್, ವಿಕ್ಟೋರಿಯಾ ಆಸ್ಪತ್ರೆಯ ಆರ್ಥೋ ಸೂಪರಿಂಟೆಂಡೆಂಟ್ ಡಾಕ್ಟರ್ ರಮೇಶ್, ಬಲಿಜಾ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಸಮಾಜ ಸೇವಕ KN ಮೋಹನ್, ಸರಸ್ವತಮ್ಮ, KN ಧನಂಜಯ್, ಬಲಿಜಾ ವೆಲ್ಫೇರ್ ಸಂಘದ ಅಧ್ಯಕ್ಷ ಶ್ರೀರಾಮ, ಮುಖಂಡರಾದ ಗಿರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಬಾರಕ್, NKS TV4 ನ್ಯೂಸ್ ಬ್ಯೂರೋ, ಬೆಂಗಳೂರು. ನಮ್ಮ ಈ KR ಪುರಂ ಬಲಿಜ ಸಂಘದ ವತಿಯಿಂದ ವೆಲ್ಫೇರ್ ಟ್ರಸ್ಟ್, ಬಲಿಜಾ ವೆಲ್ಫೇರ್ ಟ್ರಸ್ಟ್ ಅಂತ ಹೇಳ್ತೀವಲ್ಲ, ಕ್ಷೇಮಾಭಿವೃದ್ಧಿ ಸಂಘ, ಇವರುಗಳ ವತಿಯಿಂದ ಈ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಇಲ್ಲಿನ KR ಪುರಂನ ಒಂದು ಅಭಿವೃದ್ಧಿಗೋಸ್ಕರ, ಕ್ಷೇಮ ಹಾಗೂ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ. ಅದರಲ್ಲೂ ಸಾಕಷ್ಟು ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಮಾಸಿಕ ಪಿಂಚಣಿ ನೀಡುವುದು, ಸಾವಿನ ಸಂದರ್ಭದಲ್ಲಿ ಶೋಕ ತುಂಬಿದ ಮನೆಗೆ ಹಣದ ಸಹಾಯ ಮಾಡೋದು, ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಶುಲ್ಕಗಳನ್ನು ನೀಡೋದು, ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದು, ಅವಶ್ಯವಿದ್ದವರಿಗೆ ವೀಲ್ ಚೇರ್ ಕೊಡೋದು, ನಿಯಮಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸೋದು, ಹೀಗೆ ಹಲವು ಹತ್ತಾರು ಕಾರ್ಯಕ್ರಮಗಳನ್ನು ಈ ಒಂದು ಬಲಿಜಾ ಸಂಘದ ಕ್ಷೇಮಾಭಿವೃದ್ಧಿ ಇದರಿಂದ ವತಿಯಿಂದ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಮೆಡಿಕಲ್ ಮತ್ತು ಹೈಜೀನ್ ಟೆಸ್ಟನ್ನು, ಆರೋಗ್ಯ ಹಾಗೂ ಇದು ಆರೋಗ್ಯದ ತಪಾಸಣೆ ಎಲ್ಲರಿಗೂ, ಅಗತ್ಯವಿದ್ದವರಿಗೆ ಎಲ್ಲರಿಗೂ ಆರೋಗ್ಯದ ತಪಾಸಣೆ ಮಾಡಿ ಅವರಿಗೆ ಅಗತ್ಯವಿರುವ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಸಹ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಈ ಮಾನ್ಸೂನ್ ಶಾಲೆಯಲ್ಲಿ ಅವರು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸ್ಥಳದಲ್ಲಿ ಒಂದು ಶಿಸ್ತಿನಿಂದ, ಒಂದು ನಿಯಮಿತವಾದ ರೀತಿಯಲ್ಲಿ ಎಲ್ಲ ಒಂದು ತಪಾಸಣೆಗಳಾಗ್ತಾ ಇದೆ. ಹಲವಾರು ಡಾಕ್ಟರ್ಸ್, ಪ್ರಸಿದ್ಧ ಒಂದು ಹಾಸ್ಪಿಟಲ್ಸಿಂದ ಡಾಕ್ಟರ್ಗಳು ಬಂದು ಸಾಕಷ್ಟು ಎಲ್ಲರನ್ನು ಪರೀಕ್ಷಿಸಿ ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಇವರು ಏನಪ್ಪ ಅಂದರೆ ಆಟಿಸ್ ಹಾಸ್ಪಿಟಲ್ ಡಾಕ್ಟರ್ ನಯನಾ ಅಂಡ್ ಟೀಮ್ ಅವರು ಬಂದಿದ್ದಾರೆ. ಸಾಗರ್ ಹಾಸ್ಪಿಟಲ್ಸಿಂದ ಡಾಕ್ಟರ್ ಸಮೀರಾ ಅಂಡ್ ಟೀಮ್ನವ್ರು ಬಂದಿದ್ದರು. ಸ್ಪರ್ಶ ಹಾಸ್ಪಿಟಲಿಂದ ಡಾಕ್ಟರ್ ರೂಪಾ ಅಂಡ್ ಟೀಮ್ನವ್ರು ಬಂದಿದ್ದರು. ಜಯದೇವ ಹಾಸ್ಪಿಟಲಿಂದ ಡಾಕ್ಟರ್ ಮುರಳಿ, ಯಂಗ್ ಆರ್ಥೋಪೆಡಿಕ್ ಡಾಕ್ಟರ್. ಆಮೇಲೆ ವಾರಿದಿ ಕ್ಲಿನಿಕ್ ಮತ್ತು ಡೇ ಕೇರ್, ಇಲ್ಲಿಂದ ಇವರು KR ಪುರಂನವರು, ಇಲ್ಲಿಂದಲೂ ಸಹ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ. ಆಮೇಲೆ ಇವರುಗಳೆಲ್ಲ ಬಂದು, ಜೊತೆಗೆ ನಮ್ಮ ಸಂಸ್ಥಾಪಕರ ಅಧ್ಯಕ್ಷರುಗಳು ಶ್ರೀಮತಿ ಸರಸ್ವತಮ್ಮನವರು, ಶ್ರೀ ಧನಂಜಯ
ಸಂಜಯ ಅವರು, ಮೋಹನ್ ಅವರು, ಶ್ರೀರಾಮ್ ಅವರು, ಇವರೆಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಹೀಗೆ ಇದೇ ರೀತಿ ಈ ಸಂಘದಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಗಬೇಕು. ಸಂಘದಿಂದ ಪ್ರತಿಯೊಬ್ಬರಿಗೂ ಅವರ ಕ್ಷೇಮ ಮತ್ತು ಅಭಿವೃದ್ಧಿಗೆ ಬಲಿತ ಸಂಘದ ಕಡೆಯಿಂದ ಸಹಾಯ ಆಗಲೇಬೇಕು ಅನ್ನುವ ಒಂದು ಇಚ್ಛೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇನ್ನು ಮುಂದೆ ಸಹ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇನ್ನೂ ಹತ್ತಾರು ರೀತಿಯಲ್ಲಿ ಜನಗಳ ಸಹಾಯಕ್ಕೆ ನಿಂತ್ಕೋತಾರೆ, ಯಾವಾಗಲೂ ಸದಾ ನಿಂತಿರ್ತಾರೆ ಅಂತ ಹೇಳ್ತಾ ಈ ಎಲ್ಲ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಇಲ್ಲಿ ಕೋಲಾರದಲ್ಲಿ ರೈತ ದಿನಾಚರಣೆ. ಕರುನಾಡ ರೈತ ಜನಾಭಿವೃದ್ಧಿ ಸಂಘದಿಂದ ಅದ್ಧೂರಿ ಮೆರವಣಿಗೆ. ನಗರದ ಪ್ರವಾಸಿ ಮಂದಿರದಿಂದ ಟ್ರ್ಯಾಕ್ಟರ್ ಮೆರವಣಿಗೆ. ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ. ಪ್ರಗತಿಪರ ರೈತರನ್ನ ಬೆಳ್ಳಿ ರಥದಲ್ಲಿ ಕೂರಿಸಿದ ಮೆರವಣಿಗೆ. ರೈತ ದಿನಾಚರಣೆ ಹಿನ್ನೆಲೆ ಸಸಿ ವಿತರಣೆ ಕಾರ್ಯಕ್ರಮ. ಜಿಲ್ಲಾಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಅದ್ಧೂರಿ ಮೆರವಣಿಗೆ. ಮೆರವಣಿಗೆಯಲ್ಲಿ 25ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗಿ. ಮೈಸೂರು ಇಲವಾಲ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹೊಸ ಕಾಮನಕೊಪ್ಪಲು ರಾಜೇಶ್ ಬಿ ಸ್ವಾಮಿ ಅಭಿಯಾನದವರ ನೇತೃತ್ವದಲ್ಲಿ ರಾಜೇಶ್ ಬಿ ಸ್ವಾಮಿರವರು ಮಾಜಿಡಿ ಮೋಡ ಅಧ್ಯಕ್ಷರಾದ ಮರಿಗೌಡ್ರವರ 73ನೇ ವರ್ಷದ ಹುಟ್ಟುಹಬ್ಬವನ್ನ ಸುಮಾರು 2,000ಕ್ಕೂ ಹೆಚ್ಚು ಅಭಿಮಾನಿಗಳ ಜೊತೆಗೂಡಿ ತಮ್ಮ ಕಚೇರಿಯ ಆವರಣದಲ್ಲಿ ಆಚರಿಸಿದರು. ಶಶಿಕಾಂತ್ NK ನ್ಯೂಸ್ ಬ್ಯೂರೋ ಮೈಸೂರು. ಸಮಸ್ತ ಹೊಸ ಕಾಮನಕೊಪ್ಪಲು ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸಂಘವಾದ ಆಚರಣೆ
ಮಾಜಿ ಜಿಲ್ಲಾ ಸದಸ್ಯರಾದಂತ ಆತ್ಮೀಯರಾದಂತ ಶ್ರೀಯುತ ವಿವೇಕಗೌಡರಿಗೆ ಸಮಸ್ತ ಹೊಸ ಕಾಮಕೊಪ್ಪಲು ಶಾಲೆ ರಾಜೇಶ್ ಅಭಿಮಾನಿ ಬಳಗದಿಂದ ಹೃದಯಪೂರ್ವಕವಾದ ಸ್ವಾಗತ ಬಯಸ್ತೇವೆ. ಮೈಸೂರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ಮೂಲ ಅಧ್ಯಕ್ಷರು ಮತ್ತು ಬಹಳ ಮೈಸೂರು ಜಿಲ್ಲೆಗೆ ಅಪರೂಪದ ಬಹಳ ಕಷ್ಟಪಟ್ಟು ದುಡಿತಾರಂತ ವ್ಯಕ್ತಿ ಅಂದ್ರೆ ಅದನ್ನು ಮರಿಗೌಡ ಸಾಹೇಬರು. ಇವತ್ತು ಬಡವರಿಗೆ ದೀನದಲಿತರಿಗೆ ಎಲ್ಲರೂ ಕೂಡ ಇವತ್ತು ಕಷ್ಟದವರಿಗೆ ಇವತ್ತು ಸಹಾಯ ಮಾಡಿಕೊಂಡು ಅವ್ರ ಕಷ್ಟಗಳನ್ನು ನೋಡ್ತಾ ಬಂದಿರುವಂತ ವ್ಯಕ್ತಿ ಅಂದ್ರೆ ಅದು ಮರಿಗೌಡ ಸಾಹೇಬರು. ಚಾಮರಾಜೇಶ್ವರಿ ಕ್ಷೇತ್ರದಲ್ಲಿ ಇವ್ರು ಮಾಡ್ತಿರೋಂಥ ಸೇವೆನ ಯಾರು ಕೂಡ ಮಾಡಲಿಲ್ಲ. 10 ವರ್ಷದಿಂದ ಸಾಹೇಬರು ಯಾವತ್ತು ಒಂದೇ ಕ್ಷೇತ್ರಕ್ಕೆ ಹೋದ್ರು ಅವತ್ತಿಂದ ಚಾಮರಾಜೇಶ್ವರಿ ಕ್ಷೇತ್ರದ ಕಷ್ಟ ಸುಖಗಳನ್ನ ನೋಡ್ಕೊಂಡು ಬಂದಿರುವಂತ ವ್ಯಕ್ತಿ ಅಂದ್ರೆ ಅದು ಮರಿಗೌಡ ಸಾಹೇಬರು ಮತ್ತು ಯಾರು ಇಲ್ಲ ಕ್ಷೇತ್ರದಲ್ಲಿ. ಇವತ್ತು ಅವ್ರದ್ದು 73ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾನು ಮನೆಗೆ ಹೋಗಿ ಮಿಸ್ ಮಾಡಿ ಬಂದಿದ್ದೆ. ನೀವು ನಮ್ಮೂರು ಬರಬೇಕು, ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತೀನಿ ಅಂತೇಳಿ ಕರೆ ಕೊಟ್ಟು ಬಂದಿದೆ. ಇವತ್ತು ಬಂದಿದ್ದಾರೆ. ಇವತ್ತು ಬಹಳ ಸಂತೋಷದ ವಿಚಾರ. ಅದೇ ರೀತಿ ಇವತ್ತು ಹುಟ್ಟುಹಬ್ಬಕ್ಕೆ ಪ್ರಯುಕ್ತವಾಗಿ ನಮ್ಮ ನಾಗವಾಲ್ ಗ್ರಾಮದ ಯಜಮಾನರುಗಳು ಮತ್ತೆ ಯುವಕರುಗಳು, ಪಂಚಾಯತಿ ಸದಸ್ಯರಾದಂತ ನಮ್ಮ ಸೋಮನಾಯ್ಕರು, ಜಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಪಿ ಮಾದೇವನವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶಿವಪ್ಪನವರು, ಆಮೇಲೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಜವರಪ್ಪನವರು, ನಮ್ಮ ಕಾಂಗ್ರೆಸ್ ಮುಖಂಡರಾದಂತ ರವಿಯಣ್ಣವರು, ಆಮೇಲೆ ದಮ್ಗಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಬಸವರಾಜನವರು, ಹಾಗೂ ನಮ್ಮ ಮಾರ್ಗೋಡ್ನಹಳ್ಳಿ, ದೊಡ್ಡಟ್ಟುಗುಂಡಿ, ಮುದ್ಗಳ್ಳಿ, ಸಿಗಳ್ಳಿ, ಮನೆಯಲ್ಲಿ ಎಲ್ಲಾ ಯುವಕ ಮಿತ್ರರು, ನಮ್ಮ ರಾಮನಹಳ್ಳಿ ಎಲ್ಲ ಊರಿಂದ ಬಂದಿದ್ದಾರೆ. ಹಾಗೂ ಹಳೆಕನಗುಂಡು, ಅಸ್ಕಾಮಗುಂಡು ಎಲ್ಲ ಯುವಕರುಗಳು ಬಂದಿರಬೇಕು. ನಮ್ಮ ಇವತ್ತು ಎಲ್ಲರೂ ಕೂಡ ಯುವಕರಲ್ಲಿ ಎಲ್ಲಾ ಊರವರು ಕೂಡ ಬಂದು ಇವತ್ತು ನಮ್ಮ ಮರಿಗೌಡ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇದೇ ರೀತಿ ಅವರು ನಮ್ಮ ಕಷ್ಟಗಳನ್ನು ನೋಡ್ಕೊಂಡು ನಮ್ಮ ಜೊತೆಲಿ ಇರಬೇಕು, ನೀವು ಯಾಕೆ ಕೊಡ್ಬಾರ್ದು, ನಿಮ್ಗಳ ವ್ಯಕ್ತಿ ಅಂತೇಳಿ ಇವತ್ತು ನಿಮಗೆ ಒಂದು ಶುಭಾಶಯ ಹೇಳಿ ನಾನು ಹೇಳೋ ಮಾತುಗಳನ್ನ ಮುಗಿಸ್ತೀನಿ. ಸ್ವಾಮಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜವರಪ್ಪನವರೇ, ಶಿವಕುಮಾರ್ ಅವರೇ, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಅದನ್ನು ನೋಡಿದಿರಿ. ವಿಶೇಷವಾಗಿ ಸೋಮಣ್ಣವರ ನಾಯಕತ್ವದಲ್ಲಿ ವಿವಾದಗಳು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲ ಮಾಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಮೊನ್ನೆ ನಾವು ಗ್ರಾಮಕ್ಕೆ ಬರಬೇಕು, ನಾವು ಹೋಗ್ಲಿಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಅಭಿಮಾನವನ್ನು ಮಾಡಬೇಕಾಗುತ್ತೆ, ಸನ್ಮಾನ ಮಾಡಬೇಕಾಗುತ್ತೆ, ಬನ್ನಿ ಅಂತ ಹೇಳಿದ ತಕ್ಷಣ ನಾನು ಅತ್ಯಂತ ಹೃದಯಪೂರ್ವಕ ಒಪ್ಪಿಗೆ ಬಂದಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ಯಾವ ಇಂದಿನ ದಿನಗಳನ್ನು ಮೆಲುಕಾಗ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ನನಗೆ ಆತ್ಮೀಯ ಸ್ವಾಗತ ಮಾಡಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೋಮನಾಯಕರು ಹೇಳಿದ್ರು 1983ನೇ ಇಸ್ವಿಯಿಂದ ನಾವು ಜೊತೆಲಿ ಇದ್ವಿ ಅಂತ. 1983ನೇ ಇಸ್ವಿ ಸನ್ಮಾನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವರು. ಸಿದ್ದರಾಮಯ್ಯನವರು ನಮ್ಮ 40 ವರ್ಷದ ರಾಜಕಾರಣದಲ್ಲಿ ಯಾವುದೇ ಒಬ್ಬ ಲೀಡರ್ ನನಗಿಲ್ಲ. ಸಿದ್ದರಾಮಯ್ಯನವರ ಮನೆ ದೇವರು ಸಿದ್ದರಾಮಯ್ಯ ನಾಯಕರು, ಮುಂದಿನ ನಾಯಕನ ಸಹಾಯ ಸಿದ್ದರಾಮಯ್ಯ ನಾಯಕರು. ಕಾರಣ ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆಲ್ಲೋ ಒಂದು ಅನುಮಾನ, ಈ ಜನರಿಗೆ, ಮೈಸೂರು ಜಿಲ್ಲೆ ಜನರಿಗೆ, ಬೇರೆ ತಾಲೂಕಿನ ಜನರಿಗೆ ಅನುಮಾನ ಇರ್ತಕ್ಕಂಥ ಸನ್ನಿವೇಶ ಇದೆ. ಕಾರಣ ಅದು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಇಲ್ಲ, ಅದನ್ನು ಕೂಡ ಕ್ಲಿಯರ್ ಆಗಿತ್ತು. ನನ್ನನ್ನ ಮೂಢ ಅಧ್ಯಕ್ಷನಾಗಿ 1/3/2024 ಒಂದು ಆದೇಶ ಕೊಟ್ಟು ನೇಮಕ ಮಾಡಿದ್ದಾರೆ. ಅವರ ಒಂದು ಜಮೀನು ವಿಚಾರ, ಶ್ರೀಮತಿ ವಿಚಾರ 30/12/2021 ಆಗಿರ್ತಕ್ಕಂಥ ಪ್ರಕರಣ. ಅದು ಕೂಡ ಕಾನೂನುಬದ್ಧವಾಗಿದೆ. ಮತ್ತೆ ನಾನು ಕೂಡ ಅದಕ್ಕೆ ಸಂಬಂಧ ಇರ್ತಕ್ಕಂಥದ್ದು, ಸಂಬಂಧ ಕ್ರಿಯೇಟ್ ಮಾಡಿದಾಗ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ರಾಜಕಾರಣದಲ್ಲಿ. ಅದು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಗೊತ್ತು. ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಈ ತಾಲೂಕಿನ ರಾಜ್ಯದಲ್ಲಿ ಇವತ್ತು ಕೂಡ
ನಾವೆಲ್ಲರೂ ಕೂಡ ಸಂಘಟನೆ ಮಾಡಿ ಅಧಿಕಾರ ಇರ್ತಕ್ಕಂಥ ಶ್ರೀನಿವಾಸ ನೋಡ್ತಾ ಇದ್ದೀವಿ. ಇವತ್ತು ನಾವು ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ನೋಡಿದ್ವಿ, ಯಶಸ್ವಿಯಾಗಿದೆ. ಅದನ್ನು ಮಾಡಬಾರ್ದು, ಈ ಕಡೆ ಇದನ್ನು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ನೋಟಿಸ್ ಅನ್ನ ಕಮಿಷನ್ ಕೊಡ್ತೀವಿ. ಅದನ್ನೊಬ್ಬ ಅಧ್ಯಕ್ಷ ಮಾಡಬೇಕಾದ ಕೆಲಸ. ಅದನ್ನ ಬಿಟ್ಬಿಟ್ರು. ಸಾಹೇಬರು ಇಟ್ಕೊಂಡು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಜೆಪಿ JDS ನಮಗೆ ಸ್ಥಾನಮಾನ ನೆಕ್ಸ್ಟ್ ತೆಗಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಲ್ಲಾಸು ತೆಗಿಬೇಕು ಅಂತ ಅಧಿಕಾರದಿಂದ ಹೋಗಿರ್ತಕ್ಕಂಥ ಯಲಬುರ್ಗಾ ಗಾಣದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿರ್ವಾದಿ ಹರಿಜನ ಶೈಕ್ಷಣಿಕ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಮೃತನಾದ ವಿದ್ಯಾರ್ಥಿ ಮನೆಗೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪಾಲಕರಿಗೆ ಧೈರ್ಯ ತುಂಬಿ ತಮ್ಮ ವೈಯಕ್ತಿಕ ಧನ ಸಹಾಯದ ಚೆಕ್ ಅನ್ನು ವಿತರಿಸಿದರು. ಮೃತ ವಿದ್ಯಾರ್ಥಿ ಮನೆಗೆ ಶಾಸಕ ಬಸವರಾಜ ರಾಯರೆಡ್ಡಿ ಭೇಟಿ. ಯಲಬುರ್ಗಾ ತಾಲೂಕಿನ ಗಾಂಧಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿ ಓದುತ್ತಿದ್ದ ನಿರ್ವಾದಿ ದುರ್ಗಪ್ಪ ಹರಿಜನ್ ಎಂಬ ಬಾಲಕ ಅದೇ ಗ್ರಾಮದ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಟ್ಕಳ ನಗರದಲ್ಲಿ ಮೂತ್ರ ವಿಸರ್ಜನೆಗೆಂದು ಹೋದ ಬಾಲಕ ಆಕಸ್ಮಿಕ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದ ಬಾಲಕನ ಮನೆಗೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಭೇಟಿ ನೀಡಿ ಬಾಲಕರಿಗೆ ಸಾಂತ್ವನ ಹೇಳಿದರು. ನಂತರ ಮಾತನಾಡಿ, ಇಂತಹ ಘಟನೆ ನಡೆದಿರುವುದು ದುರದೃಷ್ಟಕರ ಸಂಗತಿ. ಪಾಲಕರು ಧೈರ್ಯ ತೆಗೆದುಕೊಳ್ಳಬೇಕು ಎಂದರು. ಕುಟುಂಬಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು ಮತ್ತು ಇನ್ನುಳಿದ ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಲಕ್ಷ ಹಾಗೂ ಶಿಕ್ಷಣ ಇಲಾಖೆಯಿಂದ 1 ಲಕ್ಷ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದು ಕೂಡ 10 ದಿನದಲ್ಲಿ ಬರುತ್ತೆ. ನೀವು ಧೈರ್ಯ ತಗೊಳ್ಳಿ, ಆ ದೇವರು ನಿಮಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕುಟುಂಬದವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಹಿರಿಯರು, ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. CA ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಒಳ್ಳೇದಾಗಿದ್ದ ದೇವ್ರೇನು ಒಳ್ಳೇದು ಮಾಡ್ತಾನ. ಈಗ ನಾನು 5 ಲಕ್ಷ ಮುಖ್ಯಮಂತ್ರಿಗೆ ಹೇಳಿ ಇಲ್ಲಿ ಚೆಕ್ ಕೊಡ್ಸಿದ್ದೀನಿ. ಇನ್ನು 2 ಲಕ್ಷ ತಹಸೀಲ್ದಾರ್ ಅದನ್ನ ಕೊಡ್ತಾರೆ. ನಿಮ್ಮ ಮೈಸೂರು ತಗೊಂಡು ಈ ವಾರದ ಬರ್ತದೆ. ವಾರ ಶಿಕ್ಷಣ ಇಲಾಖೆಯಿಂದ ಅದೇ 2 ಸೇರಿ ಒಂದು 10 ದಿವಸ ಬರ್ತೈತೆ. ನೀವು ಅಕೌಂಟ್ ನಂಬರ್ ಎಲ್ಲ ತೊಗೊಂಡ್ಬಿಟ್ರಿ. ಸಂತೋಷ. ಯಾರು ಆರೇ ಬಂದಲ್ಲಿ ಮಾಜಿ ಸಂಸದರ ಸತತ ಪ್ರಯತ್ನ, ಪೋತ್ನಾಳ ರೈಲ್ವೆ ಹೋರಾಟ ಸಮಿತಿಯಿಂದ ಸನ್ಮಾನ. ಮಾನ್ವಿ ತಾಲೂಕಿನ ಪೋತ್ನಾಳ ರೈಲ್ವೆ ಸ್ಟೇಷನ್ ಹೋರಾಟ ಸಮಿತಿಯವರು ಮಾಜಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ನಿವಾಸಕ್ಕೆ ರವಿವಾರ ಸಂಜೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನಿಸಿ ನಂತರ ಮಾತನಾಡಿದ ಹೋರಾಟ ಸಮಿತಿಯ ಮಾಜಿ ಸಂಸದ ರಾಜ ಅಮರೇಶ್ವರ್ ನಾಯಕ್, ಸತತ ಪ್ರಯತ್ನದ ಫಲವಾಗಿ ಪೋತ್ನಾಳದಲ್ಲಿ ರೈಲ್ವೆ ಸ್ಟೇಷನ್ ಮಂಜೂರಾಗಿ 2023-24 ಅನುದಾನದಂತೆ 49.85 ಕೋಟಿ ರೂಪಾಯಿ ಹಣ ಬಿಡುಗಡೆಗೊಳಿಸಿದೆ. ಸತತ 2 ವರ್ಷಗಳ ಹೋರಾಟದ ಫಲವಾಗಿ ಬಹುದಿನಗಳ ಬೇಡಿಕೆ ಈಡೇರಿದ್ದು, ಈ ನಿಲ್ದಾಣ ನಿರ್ಮಾಣದಿಂದ ಅಕ್ಕಪಕ್ಕದ ಜಮೀನುಗಳಿಗೆ ಒಳ್ಳೆಯ ಬೆಲೆ ಬಂದು ವ್ಯಾಪಾರ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮೂರು ಅಭಿವೃದ್ಧಿ ಕಾಣಲಿದೆ ಎಂದರು. ಅದರ ಎಲ್ಲ ಕ್ರೆಡಿಟ್ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಸಲ್ಲುತ್ತದೆ ಎಂದರು. ಆನಂದ್ ತುರ್ವಿಹಾಳ್, NKS TV4 ನ್ಯೂಸ್, ಲಿಂಗಸೂರು. ಕಲ್ಕಟ್ಟಿಯ ಹಿರೇಹೊನ್ನಳ್ಳಿ ಮರಕ್ಕೆ ಕಾರು ಡಿಕ್ಕಿ, ಓರ್ವ ಸಾವು, 5 ಗಾಯ. ಕಾರವಾರಕ್ಕೆ ಮದುವೆಗೆಂದು ಹೋಗಿ ಬರುತ್ತಿದ್ದ ವೇಳೆ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಓರ್ವ ಸಾವನ್ನಪ್ಪಿ 5 ಗಂಭೀರ ಗಾಯವಾಗಿರುವ ಘಟನೆ ಕಳೆದ ದಿನ ತಡರಾತ್ರಿ ಕಲಘಟಗಿ ತಾಲೂಕಿನ ಹಿರೇಹೊನ್ನಳ್ಳಿ ಬಳಿ ನಡೆದಿದೆ. ಧಾರವಾಡ ಮದಿಹಾಳ ನಿವಾಸಿ ಅರುಣ್ ಸಿಂಗ್ ಎಂಬ ಯುವಕ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾನೆ. ಇನ್ನುಳಿದ 5 ಜನರಿಗೆ ಗಾಯಗಳಾಗಿದ್ದು, 5 ಜನರಲ್ಲಿ ಓರ್ವ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಸದ್ಯ ಗಾಯಾಳುಗಳನ್ನು ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಕಾರವಾರದಿಂದ ಮದುವೆ ಮುಗಿಸಿ ವಾಪಸ್ ಬರುತ್ತಿದ್ದ ವೇಳೆ ಧಾರವಾಡದತ್ತ ಬರುತ್ತಿದ್ದ ಸಂದರ್ಭದಲ್ಲಿ ಕಾರು ಹಿರೇಹೊನ್ನಳ್ಳಿ ಬಳಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಧಾರವಾಡದ ಅರುಣ್ ಸಿಂಗ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಕಲಘಟಗಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಬೇಡ್ಕರ್ ಅವರು ಕೇವಲ ಭಾರತ ಮಾತ್ರವಲ್ಲ, ಇಡೀ ಜಗತ್ತಿನ ನಾಯಕ. ಇಂಥ ನಾಯಕರ ಬಗ್ಗೆ ಅವಹೇಳನ ಮಾಡುವ ಮೂಲಕ ಅಮಿತ್ ಶಾ ತಮ್ಮ ಮನುವಾದದ ಮನಸ್ಥಿತಿಯನ್ನ ಹೊರಹಾಕಿದ್ದಾರೆ. ಈ ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಗಡೀಪಾರು ಮಾಡಬೇಕೆಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನೆ ಪರಮನಹಳ್ಳಿ ವಿಜಯ್ ಕುಮಾರ್ ಆಗ್ರಹಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ದುನ್ನಸಂದ್ರ ಕ್ರಾಸ್ ಬಳಿ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನೇಶ್ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ತಿಳಿಸಿದ್ದಾರೆ. ತೇಜಸ್ವಿ, NKS TV4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಏನು ಕೇಂದ್ರ ಮಂತ್ರಿಗಳಾದಂತಹ
ನಾಲಾಯಕ ಅಮಿತ್ ಶಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಭಾರತದ ಈ ದೇಶದ ಕಂಡಂತ ಶ್ರೇಷ್ಠ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಅಂತ ಹೇಳಕ್ ನಾವು ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನು ಸಂಸತ್ ಭವನದಲ್ಲಿ ಏನು ಅಮಿತ್ ಶಾ ಒಬ್ಬ ನ್ಯಾಯಾಲಯದ ಮಂತ್ರಿ ಅಂಬೇಡ್ಕರ್ 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 ಅಂತ ಜಪ ಮಾಡೋ ಬದಲು ಒಂದು ರಾಮನ್ ಜಪ ಮಾಡಿದ್ರೆ ನೀವು ಪುಣ್ಯ ಆಗ್ತೀರಿ ಅಂತ ಹೇಳ್ಬಿಟ್ಟು ಒಂದು ನಾಲಾಯಕ ಮಾತನ್ನು ಮಾತಾಡಿದ್ದಾನೆ. ಆ ನಾಲಾಯಕ ಮಾತನ್ನು ಮಾತಾಡಿರೋ ಅಮಿತ್ ಶಾ ನಾವು ಈ ಕೂಡಲೇ ಮೋದಿ ಸರ್ಕಾರ ಸಂಪುಟ ದರ್ಜೆಯಿಂದ ಅವ್ರನ್ನ ಹೊರ ಹಾಕ್ಬೇಕು ಮತ್ತು ಅವ್ರನ್ನ ಬಂಧನೆ ಮಾಡ್ಬಿಟ್ಟು ಅವ್ರನ್ನ ಮತ್ತೆ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡಿರೋ ಹಾಗೆ ಅವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ನಾವು ಮೂಲಕ ಕೇಳ್ಕೊಂತೀನಿ. ಯಾಕಂದ್ರೆ ಈ ದೇಶದ ಆಸ್ತಿಯಾಗಿರಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ನಾವೆಲ್ಲರೂ ಒಪ್ಕೊಂಡಿದ್ರಿ. ಇಂಥ ಮನುವಾದಿಗಳು ಕೆಲವರಿಂದ ಕೂಡ ಎಲ್ಲಾರ್ಗೂ ಕೂಡ ತೊಂದರೆ ಆಗ್ತೈತೆ. ಆದ್ರಿಂದ ಈ ನಾಲಾಯಕ ಅಮಿತ್ ಶಾವನ್ನು ಈ ಕೂಡಲೇ ಬಂಧನೆ ಮಾಡಿ ಸಂಸತ್ ಭವನದಿಂದ ಹೊರ ಹಾಕ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಗುಲ್ಚಂದ್ರ ಶಂಕರ್, ತಾಲೂಕ್ ಸಂಚಾಲಕರು, ಭೀಮವಾದ. ಜೈ ಭೀಮ್. ಎಸ್ ವಿಜಯ್ ಕುಮಾರ್ ಅಂತ, ದಲಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನು ಅಮಿತ್ ಶಾ ಅವರು 17ನೇ ತಾರೀಕು ಸದನದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜಪಿಸೋ ಬದಲು ಏನು ರಾಮ ಅಂತ ಜಪಿಸ್ಬೇಕಂತ ಹೇಳಂತ ಒಂದು ಮಾತನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಏನಾದ್ರೂ ಹುಟ್ಟದೇ ಹೋಗಿದ್ರೆ ನಾವು ನಾಯಿ ನರಿಗಳ ತರ ಇವತ್ತು ವಾಸ ಮಾಡ್ಬೇಕಾಗಿತ್ತು. ಇವತ್ತು ಅಮಿತ್ ಶಾನು ಗೃಹ ಮಂತ್ರಿ ಆಗಿರ್ತಿಲ್ಲ, ಮೋದಿ ಪ್ರಧಾನಮಂತ್ರಿ ಕೂಡ ಆಗ್ತಾ ಇರ್ಲಿಲ್ಲ. ಅಂತ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರನ್ನ ಕೀಳಾಗಿ ಮಾತಾಡಿರೋದು ಖಂಡಿಸ್ತೀವಿ. ಇಡೀ ದೇಶಾದ್ಯಂತ ದಲಿತರಿಗೆ ಅವಮಾನ ಮಾಡಿರುವಂತ ಈ ಅಮಿತ್ ಶಾರನ್ನ ಕೂಡಲೇ ಗಡಿಪಾರು ಮಾಡಬೇಕು, ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು, ಇವನ್ನ ಎಲ್ಲೇ ಚುನಾವಣೆ ನಿಂತ್ಕೊಳ್ತಿದ್ದಂಗೆ ಇವನಿಗೆ ಆದೇಶ ಮಾಡ್ಬೇಕಂತ ಹೇಳ್ತಾ ನಾನು ಒತ್ತಾಯಿಸ್ತಾ ನಾನು ಇಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಒಂದು ಸಾಂಕೇತಿಕ ಧರಣಿಯನ್ನ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಭೀಮಾಂದನೆಗಳು ಸಲ್ಲಿಸ್ತೀನಿ. ಜೈ ಭೀಮ್, ಜೈ ಪಾಸ್ವಾನ್. ಎಸ್ ವಿಜಯ್ ಕುಮಾರ್ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ದಲಿತ ಸೇನೆ, ರಾಮದಾಸ್. ಸುತ್ತಮುತ್ತಲಿನ ಜನರು ಕೇಂದ್ರ ಗೃಹ ಸಚಿವರ ವಿರುದ್ಧ ಏನು ಒಂದು ಪ್ರತಿಭಟನೆಯನ್ನು ಮಾಡಿದಿರಿ, ಸ್ವೀಕಾರ ಮಾಡಿ ಎಲ್ಲಿಗೆ ಅದನ್ನು ತಲುಪಿಸ್ಬೇಕು ತಹಶೀಲ್ದಾರ್ ಮುಖಾಂತರ ಅಲ್ಲಿಗೆ ತಲುಪಿಸ್ತೀನಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತಂದ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಡ್ತೀನಿ. ಮತ್ತು ಟ್ರಾಫಿಕ್ ತುಂಬ ಜಾಮ್ ಆಗಿದೆ. ನಾವು ಸೈಡಿಗೆ ನಿಂತ್ಕೊಂಡು ಮಾತಾಡೋದು ನಾನು ತಂಜಾವೂರಿಗೆ ಇರ್ತೀನಿ. ಟ್ರಾಫಿಕ್ಕು ಮೊದಲು ಬಿಟ್ಬಿಡೋಣ, ಆಮೇಲೆ ಮಾತಾಡೋಣ. ಎಲ್ರಿಗೂ ಜಯವಾಗಲಿ. ಥ್ಯಾಂಕ್ ಯು, ನೀವೆಲ್ಲ ಸಹಕಾರ ಕೊಟ್ಟಿದ್ದೀವಿ. अंबेडकर जिंदाबाद 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 अंबेडकर जिंदाबाद बाबा बाड़ी गरीब परवाड़ी गरीब परवाड़ी धिक्कारो 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 अच्छा है आटा वाला अच्छा है. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಡಗೇನಹಳ್ಳಿ ಹೋಬಳಿ ಸಮಿತಿಯ ಪದಾಧಿಕಾರಿಗಳ ಪುನರ್ರಚನೆನ ಮಾಡಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ನಂತರ ಮಾತನಾಡಿದ ತಾಲೂಕು ಸಂಚಾಲಕ ಪಿಎಂ ಚಿನ್ನಸ್ವಾಮಿ ಅವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಹೊಸಕೋಟೆ ತಾಲೂಕಾ ಸಮಿತಿ ವತಿಯಿಂದ ಎಲ್ಲಾ ಹೋಬಳಿಗಳ ಸಮಿತಿಯನ್ನ ಪುನರ್ರಚನೆ ಮಾಡುವ ಸಲುವಾಗಿ ಜಡಗೇನಹಳ್ಳಿ ಹೋಬಳಿ ಸಮಿತಿಯ ಪದಾಧಿಕಾರಿಗಳ ಪುನರ್ರಚನೆಯನ್ನ ಮಾಡಲಾಗಿದೆ. ಹೋಬಳಿ ಶಾಖೆಗಳನ್ನ ಪ್ರಾರಂಭಿಸುವ ಉದ್ದೇಶ ಚಳವಳಿಗಳನ್ನ ಪ್ರಬುದ್ಧಮಾನವಾಗಿ ಹೊಸಕೋಟೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರಾರಂಭಿಸಿ ಇಡೀ ರಾಜ್ಯದ ದೇಶದ ಜ್ವಲಂತ ಸಮಸ್ಯೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನದ ಮೇಲೆ ನಡೆಯುತ್ತಿರುವ ದಾಳಿಗಳು ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಎಲ್ಲವನ್ನ ಒಳಗೊಂಡಂತೆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಹೋರಾಟ ರೂಪಿಸುವ ನಿಟ್ಟಿನಲ್ಲಿ ಜನರನ್ನ ಸಂಘಟಿಸುವುದು ಕೆಲಸ ನಮ್ಮ ಸಂಘ ಮಾಡುತ್ತದೆ. ಮಾವಳ್ಳಿ ಶಂಕರ್ ಅವರ ಕನಸಿನಂತೆ ಪ್ರಬುದ್ಧ ಭಾರತ ನಿರ್ಮಾಣ ಕೆಲಸದಲ್ಲಿ ತಾಲೂಕಿನಲ್ಲಿ ಮುಂದಾಗ್ತೇವೆ ಅಂತ ತಿಳಿಸಿದ್ದಾರೆ. NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಆಯ್ಕೆಯಾದಂಥ ಪದಾಧಿಕಾರಿಗಳನ್ನ ನಮ್ಮ ಕಾರಳಿ ಶ್ರೀನಿವಾಸ್ ಅವರು ಅವರ ಹೆಸರನ್ನ ಘೋಷಣೆ ಮಾಡ್ತಾರೆ. ನಾವು ಯಾರು ಪದಾಧಿಕಾರಿಗಳು ಆಯ್ಕೆ ಆಗಿದ್ರೆ ಅವರು ಒಂಚೂರು ಎದ್ದಿಟ್ಕೊಂಡ್ರೆ ಉತ್ತಮ ಅಂತ ಭಾವಿಸ್ತೇನೆ. ಈಗ ಅವರು ಘೋಷಣೆಯನ್ನು ಮಾಡ್ತಾರೆ. ಆಮೇಲೆ
ಇನ್ಯಾರಾದರೂ ಬಿಟ್ಟೋಗಿದ್ರೆ ನಮ್ಮ ಹೆಸರಲ್ಲಿ ಹೇಳ್ಬೋದು, ಅವರು ಹೇಳ್ತಾರೆ, ಅದಾದ ನಂತರ ಬಿಟ್ಟೋಗಿದ್ರೆ ಹೇಳಿ. ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ತಾಲೂಕಿನ ಎಲ್ಲ ಹೋಬಳಿ ಶಾಖೆಗಳನ್ನು ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಜಡಗೇನಹಳ್ಳಿ ಹೋಬಳಿ ಪುನರ್ರಚನಾ ಕಾರ್ಯಕ್ರಮವನ್ನು ಜಡಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಪೂರೈಸಿದ್ದೀವಿ. ಈ ಒಂದು ಹೋಬಳಿ ಶಾಖೆಗಳನ್ನು ತೆರೆಯುವ ಉದ್ದೇಶ ಚಳುವಳಿಯನ್ನ ಪ್ರಬುದ್ಧಮಾನವಾಗಿ ಇಡೀ ಹೊಸಕೋಟೆ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಕಟ್ಟಬೇಕು. ಮತ್ತೆ ಪಂಚಾಯತಿ ಶಾಖೆಗಳನ್ನ, ಪಂಚಾಯತಿ ಸಮಿತಿಗಳನ್ನ ರಚನೆ ಮಾಡೋ ಮೂಲಕ ಈ ರಾಜ್ಯದ, ಈ ದೇಶದ ಜ್ವಲಂತ ಸಮಸ್ಯೆಗಳೇನಿದಾವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನದ ಮೇಲೆ ಆಗ್ತಕ್ಕಂಥ ದಾಳಿಗಳು, ಮತ್ತೆ ಪರಿಶಿಷ್ಟರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಈ ಎಲ್ಲವನ್ನ ಒಳಗೊಂಡಂತೆ ಬಾಬಾ ಸಾಹೇಬರ ಹಾದಿಯಲ್ಲಿ ಹೋರಾಟವನ್ನ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರನ್ನ ಸಂಘಟಿಸುವಂತ ಕೆಲಸವನ್ನ ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಹೋಬಳಿ ಶಾಖೆಯನ್ನ ಇವತ್ತು ರಚನೆ ಮಾಡಿದ್ವಿ. ಹೋಬಳಿ ಶಾಖೆಯನ್ನ ರಚನೆ ಮಾಡೋದ್ರ ಮೂಲಕ ಹೋಬಳಿ ಶಾಖೆಯ ಪದಾಧಿಕಾರಿಗಳಿಗೆ ಈ ತಾಲೂಕಿನಲ್ಲಿ ಜವಾಬ್ದಾರಿಯನ್ನ, ಅಂದ್ರೆ ಎಲ್ಲ ಶೋಷಿತ ಸಮಾಜಗಳನ್ನ ಸಂಘಟಿಸ್ತಕ್ಕಂಥ ಜವಾಬ್ದಾರಿಯನ್ನ ಅವರಿಗೆ ನೀಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಹೋಬಳಿ ಮತ್ತು ಪಂಚಾಯತಿ ಮತ್ತೆ ಗ್ರಾಮ ಶಾಖೆಗಳನ್ನ ತೆರೆದು ಜನರನ್ನ ಸಂಘಟಿಸಿ ಒಂದು ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ, ಮಾವಳ್ಳಿ ಶಂಕರ್ ಅವರ ಏನು ಒಂದು ಕನಸೇನಿದೆ, ಪ್ರಬುದ್ಧ ಭಾರತ ನಿರ್ಮಾಣದ ಕನಸೇನಿದೆ, ಆ ಕನಸಿಗೆ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಭೂಮಿ ಸ್ವಾಧೀನವನ್ನ ರೈತರ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೊರಟಿದೆ. ಅದನ್ನ ವಿರೋಧಿಸಿ ರೈತರು ಮತ್ತು ದಲಿತರು ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇವತ್ತಿಗೆ ಅದು ಯಾವತ್ತು 30 ಡಿಸೆಂಬರಕ್ಕೆ 1000 ದಿನವನ್ನ ಪೂರೈಸುತ್ತೆ. ಈ 1000 ದಿನದ ಅಂಗವಾಗಿ ಯಾರು ಮಾನವ ಪ್ರೇಮಿಗಳಿದ್ದೀವಿ, ರೈತರ ಪ್ರೇಮಿ ಏನಿದ್ದೀವಿ, ನಾವೆಲ್ಲರೂ ಕೂಡ ದಲಿತರು ರೈತರು ಎಲ್ಲ ಸೇರಿಕೊಂಡು ಆ ಒಂದು 1000 ದಿನಗಳ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಬೃಹತ್ತಾದಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಅವತ್ತು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು, ರೈತರು, ದಲಿತರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬೇಕು. ದಲಿತರಿಗೂ ರೈತರಿಗೂ ಅವಿನಾಭಾವ ಸಂಬಂಧ ಇದೆ. ಅದರಿಂದ ಅಲ್ಲಿ ನಾವು ಬೇರೆ ಅಲ್ಲ, ರೈತರು ಬೇರೆ ಅಲ್ಲ, ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ದಿನಾಂಕ 24/12/2024ರಂದು ಮಂಗಳವಾರ ಗದಗ ನಗರ ಬಂದ್ ಶರೀಫ್ ಬೆಳೆಯಲಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅವರ ಹೇಳಿಕೆ ಖಂಡಿಸಿ ನಾಳೆ ಗದಗ ನಗರ ಸಂಪೂರ್ಣ ಬಂದ್ಗೆ ದಲಿತ ಸಂಘಟನೆ ಸೇರಿ ಹಲವಾರು ಸಂಘಟನೆಗಳು ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸುತ್ತವೆ ಎಂದು ತಿಳಿಸಿದ್ದು, ನಾಳೆ ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಬಂದ್ ಆಗಿರುತ್ತದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV 4 ನ್ಯೂಸ್, ಗದಗ. ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ನಮ್ಮ ಜೊತೆಗೆ ರೈಲ್ವೆ ಹೋರಾಟ ಸಮಿತಿಯ ನಿಸಾರ್ ಅಹಮದ್ ಕಾಜಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ ನೀವು? ಅದರ ಬದಲಾಗಿ ದೇವರ ಸ್ಮರಣೆ ಮಾಡಿದ್ರೆ ನೀವು 700 ಜನರಿಗೆ ಸ್ವಂತ. ಆದರೆ ಅಮಿತ್ ಶಾ ಅವರು ಯಾವ ಹಿನ್ನೆಲೆ ಒಳಗಡೆ ಎಂದು ಹೇಳಿದಾರೆ ಅನ್ನೋದಕ್ಕಿಂತ ಇದು ಒಂದು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾವು ಈ ದಲಿತ ಸಂಘಟನೆಯವರು, ಎಲ್ಲ ಪ್ರಗತಿಪರ ಸಂಘಟನೆಯವರು ಈ ಹೇಳಿಕೆಯನ್ನು ಖಂಡಿಸ್ತೇವೆ. ನಾವು ಅಮಿತ್ ಶಾ ಅವರಿಗೆ ಕೇಳಕ್ಕೆ ಬಯಸ್ತೇವೆ, ಈವರೆಗೂ ಸ್ವರ್ಗಕ್ಕೆ ಹೋದವರ ಹೆಸರನ್ನು ತಾವು ಬಹಿರಂಗಪಡಿಸಬೇಕು. ದೇವರ ಹೆಸರು ಹೇಳಿ ಸ್ವರ್ಗಕ್ಕೆ ಹೋದಿರೋವರನ್ನ ಹೆಸರನ್ನು ಬಹಿರಂಗಪಡಿಸಬೇಕು. ಮತ್ತು ತಾವೇನಾದರೂ ಆ ರೀತಿ ಸ್ವರ್ಗ ನೋಡಬೇಕು ಅಂತಿದ್ರೆ ತಾವು ಮೊದಲು ಓದಿ ಬರುವಂಥ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಒಟ್ಟಾರೆ ಅಮಿತ್ ಶಾ ಹೇಳಿಕೆಯನ್ನು ನಾವು ಖಂಡಿಸುವುದ್ರ ಜೊತೆಗೆ ಇದು ಕೇವಲ ಬರೀ ಅಮಿತ್ ಶಾ ಹೇಳಿಕೆ ಅಲ್ಲ, ಇದು ಒಂದು RSSನ ಮನಸ್ಥಿತಿ. ಇದು ಯಾವ ರೀತಿ RSS ಸಂವಿಧಾನ ಅಂದರೆ ಅಂಬೇಡ್ಕರ್ ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ಭಯ ಇದೆ ಅನ್ನೋದನ್ನ ಅಮಿತ್ ಶಾ ಅವರು ಆಗಿಂದಾಗೆ ಹೇಳ್ತಿದ್ದಾರೆ. BJP ಮತ್ತು RSS ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರಿಗೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಹೇಳ್ತಾನೆ ಇದ್ದಾರೆ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ
ಎಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಸಹನೆ ಐತೆ ಅಂತ ಹೇಳಿದ್ರೆ ಅವ್ರಿಗೆ ಸಂವಿಧಾನ ಬದಲಿಸ್ತೀವಿ ಅನ್ನುವಂಥ ಪ್ರಸ್ತಾವವನ್ನು ಕೂಡ ಇದೇ ಪಕ್ಷದ ಈ ಹಿಂದೆ ಸಂಸದರಾಗಿದ್ದಂಥ ಅನಂತ್ ಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಉತ್ತರ ಪ್ರದೇಶದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನದ ಪ್ರತಿಯನ್ನು ಆದಾಗಿಂದ ಸುಟ್ಟು ಹಾಕ್ತಾರೆ. ಈ ರೀತಿ ಪ್ರಕರಣಗಳು ಕೇವಲ ಬಿಜೆಪಿ ಮತ್ತು RSS ಇಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದನ್ನ ಈ RSS ಬಹಳ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಹೇಳ್ತಾ ಇದೆ, ನಾವು ಸಂವಿಧಾನವನ್ನು ಒಪ್ಪುವುದಿಲ್ಲ, ಸಂವಿಧಾನ ಆಶಯಗಳನ್ನು ನಾವು ಒಪ್ಪುವುದಿಲ್ಲ, ಕಡಖಂಡಿತವಾಗಿ ಹೇಳಿದೆ. ಆಯ್ಲಿನ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬಿಜೆಪಿ, ರಾಜಕೀಯ ಪ್ರತಿನಿಧಿಯನ್ನು ಕೊಡುತ್ತಿದ್ದ ಬಿಜೆಪಿ ಅದನ್ನು ಮುಂದುವರಿಕೆ ಭಾಗವಾಗಿ ಇಡೀ ದೇಶದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಲಿಕ್ಕೆ ಇಡೀ ದಲಿತ ಸಮುದಾಯದ, ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಪ್ರಗತಿಪರ ಸಂಘಟನೆಗಳ ಭಾವನೆಗಳಿಗೆ ಧಕ್ಕೆ ಕೊಡುತ್ತಾ ಒಳಗಡೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಮಾನ ಮಾತನ್ನು ಆಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ನಾಳೆ ಗದಗ್ನಲ್ಲಿ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಈ ಬಂದ್ ಕರೆಗೆ ಅನೇಕ ಸಂಘಟನೆಗಳು, 100ಕ್ಕೂ ಹೆಚ್ಚು ಸಂಘಟನೆಗಳು ಗದಗ್ನಲ್ಲಿ ಸೇರ್ತಾ ಇದ್ದಾವೆ. ನಾವು ಗದಗ ನಗರದ ಕೇಂದ್ರವಾಗಿರ್ತಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಈ ಬಗ್ಗೆ 11 ಗಂಟೆಗೆ ಬೆಳಿಗ್ಗೆ 11 ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಹೋರಾಟ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ. 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಮುಳುಗುನ್ನಾಕ ಸರ್ಕಲ್ನಿಂದ ಹಿಡ್ಕೊಂಡು ಅಲ್ಲಿಂದ ಬಂದ್ ಮಾಡೋದ್ರ ಮೂಲಕ ಎಲ್ಲ ಯಾವ್ಯಾವ ಗದಗ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಲ್ಗಳಲ್ಲಿ ಸಹಿತ ಎಲ್ಲ ಸಂಘಟನೆ ಕಾರ್ಯಕರ್ತರು, ಅನೇಕ ಮುಖಂಡರು, ಸಂಘಟನೆಯ ನಾಯಕರು ಎಲ್ಲರೂ ಸೇರಿ ಬಂದ್ ಮಾಡೋದ್ರ ಮೂಲಕ ಎಲ್ಲ ಸಂಘಟನೆಗಳು ಸೇರಿ 11 ಗಂಟೆಗೆ ಗಾಂಧಿ ಸರ್ಕಲ್ನಲ್ಲಿ ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜೊತೆಗೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಕ್ಲಾತ್ ಮಾರ್ಕೆಟ್ ಸಂಘಟನೆಗಳಾಗಿರ್ಬೋದು, ಎಲ್ಲ ಹೋಟೆಲ್ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಆಟೋ ಸಂಘದ ಮಾಲೀಕರಾಗಿರ್ಬೋದು, ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲ ಸಂಘಟನೆಗಳು ಸಹಿತ ಮುಕ್ತವಾಗಿ ಬೆಂಬಲವನ್ನು ಘೋಷಿಸಿದ್ದಾರೆ. ನಾವು ಯಾರಿಗೂ ಕೂಡ ಒತ್ತಡ ಆಗ್ತಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ಆಮೇಲೆ ಒತ್ತಾಯವಾಗಿ ಬಂದ್ ಮಾಡಬೇಕಂತ ಯಾರು ಕೂಡ ನಾವು ಒತ್ತಾಯ ಆಗ್ತಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಬಂದು ಬೆಂಬಲವನ್ನು ಘೋಷಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ನಾವು ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಯಾರು ಕೂಡ ಒತ್ತಾಯ ಮಾಡಿ ನಾವು ಅಂಗಡಿಗಳ ಮುಗ್ಗಟ್ಟುಗಳನ್ನು ಮುಗಿಸ್ತಾ ಇಲ್ಲ. ಯಾರಾದರೂ ಕೆಲವೊಂದು ಇಂಜಿನಿಯರ್ಗಳು ಆ ರೀತಿ ಮಾಡ್ತಾ ಇದ್ದಾರೆ, ಅವರು ನಮಗೂ ನಮ್ಮ ಸಂಘಟನೆಗೆ ಯಾವುದೇ ಸಂಬಂಧ ಇರೋದಿಲ್ಲ. ನಾವು ಬಹಳ ವಿನಯದಿಂದ ಮನವಿ ಮೂಲಕ ಎಲ್ಲರಿಗೂ ಮನವಿಯನ್ನು ಮಾಡಿದ್ದೇವೆ. ಈಗಾಗಲೇ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಶಾಲಾ ಕಾಲೇಜುಗಳು ಸಹಿತ ನಾವು ಸ್ವಯಂ ಪ್ರೇರಿತವಾಗಿ ರಜೆ ಘೋಷಣೆ ಮಾಡಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಶಾಲಾ ಕಾಲೇಜಿನ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಹೇಳಿದ್ದಾರೆ. ಈ ಹೋರಾಟದಲ್ಲಿ ಅನೇಕ ಸ್ವಾಮೀಜಿಗಳು, ಅನೇಕ ಚಿಂತಕರು, ಹೋರಾಟಗಾರರು, ದಲಿತ ನಾಯಕರು ಎಲ್ಲರೂ ಸೇರ್ತಾರೆ. ಈ ಹೋರಾಟಕ್ಕೆ ಮುಖ್ಯವಾಗಿ ತಾವು ಕೂಡ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ, ಎಲ್ಲ ಮಾಧ್ಯಮದ ಗೆಳೆಯರು ಸಹಿತ ಹೋರಾಟಕ್ಕೆ ಬೆಂಬಲಿಸಿ ಈ ಸುದ್ದಿಯನ್ನು ಇಡೀ ರಾಜ್ಯಾದ್ಯಂತ ಅಂದರೆ ದೇಶಾದ್ಯಂತಲೂ ಬಿತ್ತರಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿ ನಮ್ಮ ಎಲ್ಲ ಗೆಳೆಯರು ಸಹಿತ ನಾನು ವಿನಂತಿ ಮಾಡಿ ಮತ್ತು ನನ್ನ ಮಾತನ್ನು ಮುಗಿಸ್ತೀನಿ. ದಿನಾಂಕ 29/12/2024ರಂದು ಮುಂಡ್ರಿಗೆಯಲ್ಲಿ ನಡೆಯುವ ಮುಸ್ಲಿಂ ಜಮಾತ್ನಲ್ಲಿ ಗೋಹತ್ಯೆ ನಿಷೇಧಿಸಬೇಕು ಹಾಗೂ ರಾಜಣ್ಣ ಕಾನಪ್ಪನವರ ಹೇಳಿಕೆ. ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಹಾಗೂ ಪೊಲೀಸ್ ವಿರುದ್ಧ ಹರಿಹಾಯ್ದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಮಾತೆ ಅಂತ ಪೂಜೆ ಮಾಡುವ ಗೋಮಾತೆಯನ್ನು ಹತ್ಯೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ. ಆದರೆ ಅವರು ನಾವು ಹತ್ಯೆ ಮಾಡಲು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವವರನ್ನ ಹಿಡಿದರೆ ನಮ್ಮ ಮೇಲೆ ಕೇಸ್ ಹಾಕುತ್ತಾರೆ, ನಮಗೆ ಕಾನೂನು ಓದಿ ಅಂತ ಪಾಠ ಮಾಡುತ್ತಾರೆ. ಆದರೆ ಗೋವುಗಳನ್ನ ಯಾವ ರೀತಿ ಸಾಗಾಣಿಕೆ ಮಾಡಬೇಕು, ಅದರ ಗಾಡಿಯಲ್ಲಿ ಏನೇನು ಇರಬೇಕು, ಹೀಗೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಗೋವುಗಳನ್ನ ತಂದಿದೆ ಅಂತ ಹೇಳಿ ಬಂದದ್ದು. ನಾವು ದಿನಾಂಕ 28ರಂದು ಒಂದೇ ಒಂದು ಗೋವು ಹತ್ಯೆ ನಡೆದರೂ ನಾವು ಶ್ರೀರಾಮ ಸೇನೆ ವತಿಯಿಂದ ಅವರ ಇಸ್ತಿನಿಗೆ ನುಗ್ಗುತ್ತೇವೆ ಎಂದು ಎಚ್ಚರಿಕೆ. ಪೊಲೀಸ್ ಇಲಾಖೆ ಕಾನೂನು ಬರೇ ಹಿಂದೂಗಳನ್ನ ಬಟ್ ಮಾಡುವಲ್ಲ, ಸುಮ್ಮನೆ ಅಂಬೇಡ್ಕರ್ ಹೆಸರಲ್ಲಿ ಹೋರಾಟ ಮಾಡ್ತಾರಲ್ಲ, ಇವರು ಕೂಡ ಅದಕ್ಕೆ ಲಕ್ಷ್ಯ ಕೊಡುವುದು. ಬರೀ ನಮ್ಮಂತ ಹಿಂದೂ ಸಂಘಟನೆಯವ್ರ ಮೇಲೆ ಏನೇನೋ ಸ್ವಂತ ಕೆಲಸ ಮಾಡೋದಿಲ್ಲ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಇರ್ತೈತಿ, ನಮಗೂ ಒಂದೇ ಕಾನೂನು ಇರ್ತೈತಿ, ಅದು ಒಂದೇ ಕಾನೂನು. ಅದಕ್ಕೆ ಆ ಕಾನೂನಾತ್ಮಕವಾಗಿ ಈ 29 ನಡೆಯುವ ಜಮಾತನ್ನ ಸ್ವಲ್ಪ ಇಲಾಖೆ ಗಮನ ಇಟ್ಟು ಅಲ್ಲಿ ಒಂದು ಗೋಳ ಮತ್ತು ನಾವೇನ ಪರ್ಮಿಷನ್ ಇದ್ದ ಅಂತ ಅಲ್ಲಿ ಕಡೆ ಪರ್ಮಿಷನ್ ಕೊಡಕ್ಕೆ ಬರೋದಿಲ್ಲ. ಮತ್ತು ಒಂದು ಏನಾದ್ರು ಕರ್ಕೊಲಿಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಈ ಬಕ್ರೀದ್ ಹಬ್ಬ ಮಾಡ್ತಾರಲ್ಲ, ಈ ಬಕ್ರೀದ್ ಹಬ್ಬ ಅಂತ ಸಂದರ್ಭದೊಳಗೆ ಮನೆ ಒಳಗೆ ಕಡಿತಾರೆ. ಅವ್ರ ಪದ್ಧತಿ ಇದ್ರೆ ಅಂತ ಒಂದಿಷ್ಟು ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಹಂಗಂದ್ರೆ
ಹಂಗ ಪದ್ಧತಿ ನಮ್ಮ ಕಡೆ ಸಾಕಷ್ಟು ಅದಾವ. ಅವನ್ನ ಯಾಕೆ ವಿರೋಧ ಮಾಡ್ತಾರೆ ಬೇರೆಯವರು? ನಮ್ಮ ನಂಬಿಕೆಯಿಂದ ಯಾಕೆ ವಿರೋಧ ಮಾಡ್ತಾರೆ? ಸಂವಿಧಾನ ಅನ್ನೋದು ಎಲ್ಲರಿಗೂ ಒಂದೇ ಇರೋದ್ರಿಂದ ಸಂವಿಧಾನಾತ್ಮಕವಾಗಿ ನಡೆಯಿರಿ. ಅವ್ರ ಜಮಾತಿಗೆ ನಮ್ದು ಒಂದು ಇಟ್ಟು ಅಂದ್ರೆ ಹಿಂದೂ ಹೇಳಷ್ಟು ಇರೋದಿಲ್ಲ. ಆದ್ರೆ ಅಲ್ಲಿ ಹಿಂದೂ ದೇವರುಗಳನ್ನ ಬರೆಯುವಾಗಿಲ್ಲ, ಅಪಮಾನಿಸುವಾಗಿಲ್ಲ, ಮತ್ತೆ ಈ ಗೋಗಳನ್ನು ಕೊಲ್ಲಬೇಕು. ಇದು ನಮ್ಮ ಕಂಡೀಷನ್. ಎಸ್ ಸರ್, ಜೈ ಶ್ರೀರಾಮ್. ಗೊತ್ತಿಲ್ಲ ನಿಮ್ಗೆ, ಪ್ರತಿನಿತ್ಯ 10-12 ಗೋಗಳನ್ನ ಹಾವೇರಿ ಜಿಲ್ಲೆಯೊಳಗೆ ಕಳಿಸಿದ್ರು. ಮತ್ತೆ ಅದ್ರ ಜೊತೆನ ಇಲ್ಲೇ ಕೆಲವೊಂದು ಜನ ಇದನ್ನ ಗೋಗಳನ್ನು ಉದ್ಯೋಗ ಇಟ್ಕೊಂಡ್ರೆ ಹೆಂಗಂದ್ರ ನಾವು ಭಕ್ತಿಯಿಂದ ಅದನ್ನು ಪೂಜಿಸ್ತೀವಿ. ತಾವು ತಮ್ಮ ಮನೆಯೊಳಗ ಅವ್ರು ಸಾಕೋದು ಬಿಟ್ಟು ಬೀದಿ ಒಳಗೆ ಬಿಟ್ಬಿಟ್ಟಾರ. ಅವಾಗ ಅವ್ರು ಬಂದು ಆಕಳ ನಮ್ಮ ಅಂತ ಹೇಳಿದ್ರು, ಒಯ್ಯು ಹೊತ್ತಿನಾಗ ಕಡಿಯುವಂತ ಪ್ರಯತ್ನ ಮಾಡಿದ್ರು. ನಗರಸಭೆಯವರು ಎಷ್ಟು ಜಾಗೃತನ ಮಾಡಿದ್ರು ಅಂದ್ರ ಒಂದಿಷ್ಟು ವೈದ್ಯರನ್ನು ತೋರಿಸಿದ್ರು ಜನರಿಗೆ. ಮಕ್ಕಳು ಯಥಾ ಪ್ರಕಾರ ಮತ್ತು ಉಳಿದು ಮತ್ತು ಹೊಸ ಗೋಗಳನ್ನ ಇವ್ರು ಯಾರು ಗೋಗಳ ಸಾಕಾಣಿಕೆ ಮಾಡ್ತಾರಲ್ಲ, ದುಡ್ಡಿಗಾಗಿ ಸಾಕಾಣಿಕೆ ಮಾಡಿ ಅವನೇನು ಬೆಳೆಸ್ತಾರಲ್ಲ, ಅವರು ಮತ್ತು ನಮಗೆ ರಸ್ತೆಗೆ ತಂದ್ಬಿಟ್ರು. ಹಾಗಾದ್ರೆ ಎಲ್ಲಿ ಅದನ್ನು ತಡೆಯುವಂತ ಕೆಲಸ ನಮ್ಮ ನಗರಸಭೆಯಿಂದ ಆಯ್ತು. ಮತ್ತ ಒಬ್ಬ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯ ಬೆಳೆದ ತನಕ ಇಲ್ಲಿಯೇ ಕೆಲ ರೌಡಿ ಸೀಟರ್ಗಳನ್ನು ಹಿಡ್ಕೊಂಡು ಅವನ್ನ ಇವು ನನ್ನವು ಅಂತ ಹೇಳಿ ಹಿಡ್ಕೊಂಡು ಹೋಗ್ಯಾರ. ಅವಾಗ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಠಾಣಾ ಅಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಹಚ್ಚಿದ್ವಿ, ಇವ್ರು ಯಾರು ಇಲ್ಲ ಅವರು ಒಂದಿಷ್ಟು ಮಂದಿ ಬಿದ್ದು ಅಂತ ಹೇಳಿ. ಹಾಗಾದ್ರೆ ಮುಸಲ್ಮಾನರ ಗೋಗಳನ್ನ ಸಾಕೋದ ಖರೆ ಇದ್ರ ತಮ್ಮ ಮನೆಯೊಳಗೆ ಸಾಕ್ಲಿ, ಯಾಕೆ ರಸ್ತೆ ಒಳಗೆ ಬಿಟ್ಟರು? ಇನ್ನ ಕಾಂಗ್ರೆಸ್ ನಗರಸಭಾ ಸದಸ್ಯರು, ಸದ್ಯ ಪ್ರೆಸೆಂಟ್ ಇದ್ದಂತ ನಗರಸಭಾ ಸದಸ್ಯರು, ಇವ್ರಿಗೆ ಏನ್ ಸಂಬಂಧ? ರಾತ್ರಿ ಯಾರೋ ಹೊಡ್ಕೊಂಡು ಹೊಂಟಾರ ಏನ್ ಮಾಡ್ರ? ಇವ್ರೇನ್ ಮುನ್ಸಿಪಾಲಿಟಿ ನೌಕರಿದಾರ? ಅವ್ನ ಯಾರ್ಯಾರ ಮನೆಗೆ ಬಿಟ್ಟು ಬರಾಕ ಅಥವಾ ಇದು ಇಂಥವ್ರು ಅಂತ ಹೇಳಕ ನಗರಸಭೆ ತನ್ನ ಪತ್ರಿಕೆ ಪ್ರಕಟಣೆ ಮಾಡಿಬಿಟ್ಟೈತಿ, ನೀವು ಒಯ್ಲಿಲ್ಲ ಅಂದ್ರೆ ನಾವು ಒಯ್ತೀವಿ ಅಂತ ಹೇಳಿ. ಇನ್ನ ಬರೀ ಇವ್ರು ಅಷ್ಟ ಹೋಗಿದ್ರೆ ಏನೋ ಒಂದ್ ಕಡೆ ಒಪ್ಕೋಬೋದಿತ್ತು. ಆದ್ರ ರೌಡಿಗಳನ್ನ ಕರ್ಕೊಂಡು ತಿರುಗಾಡಿದ್ರು. ಹಾಗಾದ್ರೆ ಪೊಲೀಸ್ ಇಲಾಖೆ ನಾವೇನಾದ್ರೂ ಎಲ್ಲರೂ ಆಟಗಳನ್ನು ತಡೆದ್ರೆ ಒಂದು ಕೇಸ್ ನಮ್ಮ ಮೇಲೆ ಹಾಕ್ತಾರ, ಒಂದು ಕೇಸ್ ಆ ಗಾಡಿ ಹಿಡಿದವ್ರ ಮೇಲೆ ಹಾಕ್ತಾರ. ನಾವಿನ್ನೂ ಮನೆ ಮುಟ್ಟಿರಂಗಿಲ್ಲ, ಆಗಲೇ ರೋಗಗಳನ್ನು ಬಿಟ್ಟಿದ್ದು ಸಾಕಷ್ಟು ಅಲ್ಲ. ನಾನು ಇನ್ನೊಂದು ಗೊತ್ತಿರಲ್ಲ, ನಾನು ಕೂಡ 7 ಪ್ರಕರಣಗಳನ್ನ ಹಿಂದೆ ಹಾಕಿಸ್ಕೊಂಡಿದ್ದೆ. ಒಂದು ಪ್ರಕರಣ ಮನ್ಮನೆ ಮುಗಿತು. ಪೊಲೀಸ್ ಇಲಾಖೆ ಹಿಂದೂ ಸಂಘಟನೆಯವರು ಏನಾರ ಕೆಲಸ ಮಾಡಿದಾಗ ಹುಲಿಯನ್ನು ವರ್ತನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಐತ್ರಿ, ಸಂವಿಧಾನ ಓದ್ರಿ ಅಂತ ಹೇಳ್ತಾರೆ. ಹಂಗಾದ್ರೆ ನಾನು ಹೇಳ್ತೀನಿ, ಇಲ್ಲಿಯ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತೀನಿ, ನೀವು ಇಂಥ ಗ್ರಂಥಗಳನ್ನು ಓದ್ತಿರೋ ಇಲ್ಲೋ, ಇವ್ರು ನೋಡ್ತಿರೋ ಇಲ್ಲೋ, ನೀವು ನಮಗಷ್ಟ ಬಟ್ಟು ಮಾಡಿ ಹೇಳುವಂತದ್ದು ಅತ್ಯಂತ ಅಪರಾಧ ಇದೆ, ತಪ್ಪಿದೆ. ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಾವು ರಸ್ತೆಗೆ ಇಳಿಯೋದು ಅಥವಾ ತಡೆಯುವಂತ ಕೆಲಸ ನಮ್ಗೆ ಇರಾಗೇ ಇಲ್ಲ. ಉದಾಹರಣೆ ತಗೋರಿ, ಗೋವುಗಳನ್ನ ಸಾಗಾಟ ಮಾಡ್ಬೇಕಂದ್ರ ಅದ್ರದ್ದೇ ಆದಂತ ಕಾನೂನು ಐತಿ. ಗೋವುಗಳನ್ನು ಒಯ್ಬೇಕಂದ್ರ ಒಂದು ಗಾಡಿ ಅದಕ್ಕಂತೆ ಲಿಫ್ಟ್ ಮಾಡುವಾಗ ಅದಕ್ಕೆ ನೀರಿಂದ ಒಂದು ಇದು ಮಾಡ್ಬೇಕು, ಅದಕ್ಕೆ ಆಜು ಬಾಜು ಜಾಗ ಬಿಡಬೇಕು, ಅದನ್ನ ಒಂದೇ ಸಿಂಗಲ್ ಆಗಿ ಒಯ್ಬೇಕು ಅಂತ ಐತಿ. ಎಲ್ಲೇ ಗೋವುಗಳನ್ನ ಸಿಂಗಲ್ ಆಗಿ ಒಯ್ದಿದ್ದೆ ಹೇಳಿ ನೋಡೋಣ. ಗೋವುಗಳನ್ನ 10-20 ಕೊಡ್ತಾರೆ, ಯಾರಾದ್ರೂ ಸಾಕೋ ಅನ್ಕೊಂಡಾಗ ಸಾಧ್ಯ ಇದೆಯಲ್ಲ. ಮತ್ತೆ ಇಲ್ಲೇ ಕಾನೂನು ಪಾಲನೆ ಆಯ್ತು. ಇಲ್ಲ, ಗೋವುಗಳ ವಧೆ ಆದ ನಂತರ, ವಧೆ ಪೂರ್ವ ಮೊದಲು ಕಾನೂನು ಹೇಳುತ್ತ ಅದನ್ನ ವೆಟರ್ನರಿ ಡಾಕ್ಟರ್ ಚೆಕ್ ಮಾಡಿ ಇದು ಎದಕ್ಕೂ ಉಪಯೋಗ ಇಲ್ಲ, ಇದು ಇನ್ನು ಸಾಗುವಳಿಗೆ ಬರಂಗಿಲ್ಲ, ಎದಕ್ಕೂ ಬರಂಗಿಲ್ಲ ಅಂದಾಗ ಅದನ್ನ ವಧೆ ಮಾಡಿ ಜನರಿಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ಎಲ್ಲೇ ಈ ಕಾನೂನು ಪಾಲನೆ ಆಗುತ್ತೆ ನಿಮ್ಗೆ ಹೇಳ್ತೀನಿ. ನಮ್ಮ ಕಡೆ ದಾಖಲೆ ಐತಿ. 2016ರಿಂದ 2016ವರೆಗೂ
ಇಲ್ಲೇ ಕೇವಲ 522 ಗೋವುಗಳನ್ನ ವಧೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು? 522. ಅಂದ್ರೆ ಇಲ್ಲಿ ಮುಸಲ್ಮಾನರು, ಇಲ್ಲಿ ಗೋ ಭಕ್ಷಕರೇ ಆಗೋದಲ್ಲ, ಅವ್ರ ಪಾಪ ಏನು ಒಂದೊಂದು ಪೀಸ್ನಾಗ ಹಂಚಿಕೊಂಡು ಆರಾಮಾಗ್ತಿರ್ತಾರ. ಇನ್ನ ಅದು ವಧೆ ಆದ ಇಟ್ಕೋರಿ. ವಧೆ ಆದ ನಂತರ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸ್ಬೇಕು ಅಂದ್ರ ಅದಕ್ಕ ಗಾಡಿ ವ್ಯವಸ್ಥೆ ಒಳಗ ಫ್ರಿಡ್ಜ್ ಇರಬೇಕು, ಅದನ್ನ ತಂಪಾದ ಇದ್ರೊಳಗೆ ಇಟ್ಕೊಂಡು ಹೋಗ್ಬೇಕು ಅಂತ ಕೂಡ. ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಬ್ಲಾಸ್ಟ್, 9 ಜನ ಅಯ್ಯಪ್ಪ ಮಾಲಾಧಾರಿಗಳ ಸ್ಥಿತಿ ಗಂಭೀರ. ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡ ಪರಿಣಾಮ 9 ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ಭಾನುವಾರ ತಡರಾತ್ರಿ ಉಣ್ಕಲ್ನ ಅಚ್ಚವನ ಕಾಲೋನಿಯಲ್ಲಿರುವ ಶಿವನ ದೇವಸ್ಥಾನದಲ್ಲಿ ನಡೆದಿದೆ. ಪ್ರತಿದಿನದಂತೆ ನಿನ್ನೆ ರಾತ್ರಿ ಕೂಡ ಪೂಜೆಯನ್ನ ಮಾಡಿ ಮಲಗಿದ್ದ ಮಾಲಾಧಾರಿಗಳ ಪೈಕಿ ಓರ್ವ ಮಾಲಾಧಾರಿಯು ಕಾಲು ನಿದ್ದೆಗಣ್ಣಿನಲ್ಲಿ ಸ್ಟೋವ್ಗೆ ತಾಗಿ ಗ್ಯಾಸ್ ಲೀಕ್ ಆಗಲು ಶುರುವಾಗಿದೆ. ಇದರಿಂದ ದೇವಸ್ಥಾನದಲ್ಲಿ ದೀಪ ಇದ್ದ ಕಾರಣ ಒಮ್ಮೆಲೆ ಬೆಂಕಿ ಹತ್ತಿಕೊಂಡಿದೆ. ದೇವಸ್ಥಾನಕ್ಕೆ ಒಂದೇ ಬಾಗಿಲು ಹಾಗೂ ಒಂದೇ ಕಿಟಕಿ ಇದ್ದ ಕಾರಣ ಮಾಲಾಧಾರಿಗಳಿಗೆ ತಪ್ಪಿಸಿಕೊಳ್ಳಲು ಆಗಿಲ್ಲ. ಅಷ್ಟೇ ಅಲ್ಲದೆ ಮೈ ಮೇಲೆ ಯಾವುದೇ ರೀತಿಯ ಹೊದಿಕೆ ಇಲ್ಲದ ಕಾರಣ ಬೆಂಕಿಯು ಮಾಲಾಧಾರಿಗಳ ಮೈ ಆವರಿಸಿದ ಪರಿಣಾಮ 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಸ್ಥಳೀಯರು ಗಾಯಗೊಂಡ 9 ಜನರನ್ನ ಕೂಡ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಲ್ಲಿ ನೆರವಾಗಿದ್ದಾರೆ. ಇದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದು, ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ತೋಟದ ವಸತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ತೊಗರಿ ಕಣ ಸಂಪೂರ್ಣ ಸುಟ್ಟಿರುವ ಘಟನೆ ರವಿವಾರ ಮಧ್ಯರಾತ್ರಿ ನಡೆದಿದೆ. ತಡವಲ್ಗ ಗ್ರಾಮದ ಜಯಶ್ರೀ ಶಿವಪ್ಪ ಇಂಡಿ ಎಂಬುವವರಿಗೆ ಸೇರಿದ ತೋಟ ಇದಾಗಿದೆ ಎಂದು ತಿಳಿದು ಬಂದಿದೆ. ಕಷ್ಟಪಟ್ಟು ದುಡಿದು ತೊಗರಿ ಬೆಳೆದ ಬೆಳೆ ಇನ್ನೇನು ರಾಶಿ ಮಾಡಬೇಕು ಎನ್ನುವಷ್ಟರಲ್ಲಿ ಬೆಂಕಿ ತಗುಲಿ ಸುಟ್ಟು ಹೋಗಿದೆ. ಇದನ್ನು ಕಂಡ ರೈತ ಮಹಿಳೆ ದುಃಖ ಹೇಳುತ್ತಿರುವುದಾಗಿತ್ತು. ಸುಮಾರು 50,000ಕ್ಕೂ ಹೆಚ್ಚು ಮೊತ್ತದಷ್ಟು ಹಾಳಾಗಿದೆ ಎಂದು ತಿಳಿದು ಬಂದಿದೆ. ಈ ಸುದ್ದಿ ತಿಳಿದ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ವಾಲಿಕಾರ್ ಹಾಗೂ ಆಡಳಿತಾಧಿಕಾರಿ ಮಹೇಶ್ ಬಳುಟಿಗಿ ಸ್ಥಳ ಪರಿಶೀಲನೆಗೆ ಪಂಚನಾಮೆ ಮಾಡಿಸಿದ್ರು. ಏನೇ ಇರಲಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂಗೆ ಆಗಿದೆ ಆ ನೊಂದ ರೈತ ಮಹಿಳೆಯ ಸ್ಥಿತಿ. ಸಚಿನ್ ಇಂಡಿ, NKS TV4 ನ್ಯೂಸ್, ವಿಜಯಪುರ. ಎಷ್ಟು ಗಂಟೆಗೆ ಐತ್ರಿ ಇದು ರಾತ್ರಿ? ನಿಮ್ಗೆ ಯಾವಾಗ ಗೊತ್ತೈತ್ರಿ? ನೀವು ನೋಡಿ ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.